ಇದರ ಜೊತೆಗೆ ಚಿಕ್ಕಮಗಳೂರು ಪಾಲಿಟಿಕ್ಸ್ ಕೂಡ ತುಂಬ ಜೋರಾಗಿ ನಡೀತಾ ಇದೆ. ಶೋಭಾ ಕರಂದ್ಲಾಜೆ ಹಾಗೂ ಸಿ.ಟಿ. ರವಿ ನಡುವೆ ಯಾರಿಗೆ ಲೋಕಸಭಾ ಚುನಾವಣೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ. ಇದರ ಜೊತೆಗೇನೆ ಅನೇಕ ಕಾರ್ಯಕರ್ತರು, ಬಿಜೆಪಿಯ ಕಾರ್ಯಕರ್ತರೇ ಶೋಭಾ ವಿರುದ್ಧ ಒಂದು ಅಭಿಯಾನವನ್ನು ಮಾಡಿದ್ರು, ಈ ಬಾರಿ ಟಿಕೆಟ್ ಕೊಡಬೇಡಿ ಅಂತ. ಇದಕ್ಕೆ ಶೋಭಾ ಕರಂದ್ಲಾಜೆ ಅವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಯಾರು ಅಭಿಯಾನ ಮಾಡ್ತಾರೋ ಮಾಡಲಿ, ನನಗೆ ಯಾವುದೂ ತೊಂದರೆ ಇಲ್ಲ, ಅವರೆಲ್ಲರೂ ಕೂಡ ಬಿಜೆಪಿಯ ಕಾರ್ಯಕರ್ತರೇ. ಆದರೆ ಅಂತಿಮವಾಗಿ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ನಾನು ನನ್ನ ಕೆಲಸವನ್ನು ಮಾಡಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ಶೋಭಾ ಹೇಳ್ತಿದ್ರು. ಹಾಗಾದರೆ ಈ ಇಂಟರ್ನಲ್ ಪಾಲಿಟಿಕ್ಸ್ ಯಾವ ರೀತಿ ನಡೀತಾ ಇದೆ ಒಂದು ಸಾರಿ ನೋಡ್ಕೊಂಬೋಣ ಬನ್ನಿ. ಈಗ ನಿಮ್ಗೆ ಒಂದು ನಾವು 10 ವರ್ಷ ವೋಟ್ ಕೊಡ್ಲಿಲ್ವಾ? ನೀವು ನಮ್ಮ ಜನಪ್ರತಿನಿಧಿ ಅಲ್ವಾ? ನಿಮ್ಗೆ ಕರ್ತವ್ಯ ಇಲ್ವಾ? ವಿರೋಧಗಳು ನನಗೆ ರಾಜಕೀಯದಲ್ಲಿ ಹೊಸದಲ್ಲ. ಇನ್ನೊಬ್ಬರ ತೇಜೋವಧ ಮಾಡಿ ಟಿಕೆಟ್ ಕೇಳ್ತೀವಿ ಅಂತ ಯಾರಾದ್ರೂ ಅನ್ಕೊಂಡ್ರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಚುನಾವಣಾ ಅಖಾಡ ರಂಗೇರ್ತಿದೆ. ಮಹೇಶ್ ಹೆಬ್ಬ ಕಾಟ್ಲಾ ಮೀನು ಕೃಷಿಯಲ್ಲಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಟಿಕೆಟ್ಗಾಗಿ ತೀವ್ರ ಪೈಪೋಟಿಯೇ ನಡೆಯುತ್ತಿದೆ. ಚಿಕ್ಕಮಗಳೂರು ರಾಜಕೀಯ ಸ್ವಲ್ಪ ವಿಭಿನ್ನ ಅಂತಾಲೇ ಹೇಳಬಹುದು. ಇಲ್ಲಿ ಒಕ್ಕಲಿಗರದ್ದೇ ಪಾರುಪತ್ಯ. ಕರಾವಳಿ ಗೌಡರು ಅಷ್ಟೇ ಮುಖ್ಯವಾಗಿದ್ದಾರೆ. ಕರಾವಳಿ ಗೌಡರು ಬಿಟ್ಟು ಉಳಿದವರಿಗೆ ಟಿಕೆಟ್ ಕೊಟ್ರೆ ಬಿಜೆಪಿಗೆ ದೊಡ್ಡ ಹೊಡೆತ. ಉಡುಪಿ, ದಕ್ಷಿಣ ಕನ್ನಡ ಜೊತೆಗೆ ಮೈಸೂರಿನಲ್ಲೂ ಕರಾವಳಿ ಭಾಗದ ಅಭ್ಯರ್ಥಿಗಳೇ ಇದ್ದಾರೆ. ಈ ನಡುವೆಯೇ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹಾಗೂ ಬಿಜೆಪಿ ಮಾಜಿ ಶಾಸಕ ಸಿ.ಟಿ. ರವಿ ಮಧ್ಯೆ ಟಿಕೆಟ್ಗಾಗಿ ಜಿದ್ದಾಜಿದ್ದಿಯೇ ನಡೆಯುತ್ತಿದೆ. ಬಿಜೆಪಿ ಟಿಕೆಟ್ಗಾಗಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಒಂದು ಕಡೆ ದಾಳ ಉರುಳಿಸಿದ್ರೆ, ಮತ್ತೊಂದು ಕಡೆ ಮಾಜಿ ಸಚಿವ ಸಿ.ಟಿ. ರವಿ ಟಿಕೆಟ್ ಸಿಗೋ ನಿರೀಕ್ಷೆಯಲ್ಲಿದ್ದಾರೆ. TV9 ಇನ್ಸೈಡ್ ಸುದ್ದಿಗೆ ಮೂಲಗಳ ಪ್ರಕಾರ ಜಾತಿ ಆಧಾರದಲ್ಲಿ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಸಿಗೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಯಾಕಂದ್ರೆ ಕರಾವಳಿ ಒಕ್ಕಲಿಗ ನಾಯಕರ ಪೈಕಿ ಹಾಲಿ ಶೋಭಾ ಕರಂದ್ಲಾಜೆ, ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡ ಮಾತ್ರ ಇರೋದು. ಇತ್ತ ಸದಾನಂದಗೌಡರಿಗೂ ಈ ಬಾರಿ ಟಿಕೆಟ್ 50-50 ಎನ್ನಲಾಗ್ತಿದೆ. ಜಾತಿ ಆಧಾರದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಸಿಗೋ ಸಾಧ್ಯತೆ ದಟ್ಟವಾಗಿದೆ. ಅದರಲ್ಲೂ ಕರಾವಳಿ ಒಕ್ಕಲಿಗ ಕೋಟಾದಲ್ಲಿ ಅವಕಾಶ ಹೆಚ್ಚು ಎಂಬ ಚರ್ಚೆಯೂ ಇದೆ. ಒಂದ್ ವೇಳೆ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ನಿರಾಕರಿಸಿದ್ರೆ ಒಕ್ಕಲಿಗ ಪ್ರಾತಿನಿಧ್ಯ ಇಲ್ಲದಂತಾಗೋ ಲೆಕ್ಕಾಚಾರವೂ ಇದೆ. ಹಾಗಾದ್ರೆ ಏನೇನ ನೆಗೆಟಿವ್ ಅನ್ನೋದನ್ನ ನೋಡೋದಾದ್ರೆ, ಜಾತಿ ಆಧಾರದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಸಿಗೋ ಸಾಧ್ಯತೆ ಇದೆ. ಶೋಭಾ ಮೇಲುಗೈ ಸಾಧಿಸಬಹುದು ಎಂದು ಪಕ್ಷದಲ್ಲಿ ಚರ್ಚೆಯಾಗ್ತಿದೆ. ಕರಾವಳಿ ಒಕ್ಕಲಿಗ ಕೋಟಾದಲ್ಲಿ ಅವಕಾಶ ಹೆಚ್ಚು ಎಂಬ ಚರ್ಚೆಯೂ ಇದೆ. ಒಂದ್ ವೇಳೆ ಟಿಕೆಟ್ ನಿರಾಕರಿಸಿದ್ರೆ ಒಕ್ಕಲಿಗ ಪ್ರಾತಿನಿಧ್ಯ ಇಲ್ಲದಂತಾಗೋ ಲೆಕ್ಕಾಚಾರವೂ ಇದೆ. ಇದರಿಂದ ದಕ್ಷಿಣ ಕನ್ನಡ, ಮೈಸೂರು ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯಿದೆ. ಇನ್ನು ವಿವಿಧ ಕ್ಷೇತ್ರದಲ್ಲಿ ಒಕ್ಕಲಿಗ ವೋಟ್ ಬ್ಯಾಂಕ್ ವ್ಯತ್ಯಾಸದ ಭೀತಿಯೂ ಇದೆ. ಇನ್ನೊಂದೆಡೆ ಜಿಲ್ಲೆಯಲ್ಲಿ ಶೋಭಾ ಕರಂದ್ಲಾಜೆ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ನಡೆಸುತ್ತಿದ್ದಾರೆ. ಶೋಭಾಗೆ ಟಿಕೆಟ್ ನೀಡದಂತೆ 5,000 ಪತ್ರ ರವಾನಿಸಲಾಗಿದೆ. ಸಿ.ಟಿ. ರವಿಗೆ ಟಿಕೆಟ್ ನೀಡುವಂತೆ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ. ಇದಕ್ಕೆ ಶೋಭಾ ಕರಂದ್ಲಾಜೆ ತಿರುಗೇಟು ಕೊಟ್ಟಿದ್ದಾರೆ. ಟಿಕೆಟ್ ಎಲ್ಲರೂ ಕೇಳಬಹುದು, ಆದರೆ ಇನ್ನೊಬ್ಬರಿಗೆ ಅವಮಾನ ಮಾಡಿ, ಇನ್ನೊಬ್ಬರ ತೇಜೋವಧ ಮಾಡಿ ಟಿಕೆಟ್ ಕೇಳ್ತೀವಿ ಅಂತ ಯಾರಾದರೂ ಅಂದ್ಕೊಂಡ್ರೆ ಇದನ್ನು ಎಲ್ಲವನ್ನ ಕೂಡ ಎಲ್ಲರೂ ಗಮನಿಸ್ತಾ ಇದ್ದಾರೆ, ಜನನೂ ಗಮನಿಸ್ತಾ ಇದ್ದಾರೆ, ಹೈಕಮಾಂಡ್ ಗಮನಿಸ್ತಾ ಇದೆ. ಅದಕ್ಕಾಗಿ ಅದು ಬರುವಂಥದ್ದಿಂದಲೇ ಅದಕ್ಕೆ ಉತ್ತರವನ್ನು ಯಾರು ಕೊಡಬೇಕಾ ಅವರೇ ಕೊಡ್ತಾರೆ. ಇನ್ನೊಂದೆಡೆ ಸಿ.ಟಿ. ರವಿ ಕೂಡ ರಾಜಕೀಯ ಅಸ್ತಿತ್ವವನ್ನ ಹುಡುಕ್ತಿದ್ದಾರೆ. ಈಗಾಗಲೇ ಸೋತಿರೋ ಕಾರಣ ರಾಜಕೀಯವಾಗಿ ಮತ್ತೊಂದು ಪವರ್ ಸೆಂಟರ್ ಆಗೋಕೆ ಬಯಸ್ತಿದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರಕ್ಕೂ ಬಿಜೆಪಿ ಮಾಜಿ ಸಚಿವ ಸಿ.ಟಿ. ರವಿ ಅವರ ಹೆಸರು ಕೇಳಿ ಬಂದಿದೆ. ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ರಾಮನ ಹೇಳಿಕೆಯನ್ನೇ ಪಾಲಿಸಿರೋ ಮಾಜಿ ಶಾಸಕ ಸಿ.ಟಿ. ರವಿ ತವರಿನಲ್ಲಿ ಕಳೆದುಕೊಂಡಿದ್ದನ್ನ ವಾಪಸ್ ಪಡೆಯಬೇಕೆಂದು ಎಲ್ಲಾ ರೀತಿಯಲ್ಲೂ ಪ್ರಯತ್ನಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.